ಅಮೃತ ಅವರೇ, ನೀವೇನೇ ಹೇಳಿ ಮಯೂರಿ ಹೋಗಿರೋದು ಮನೆಯೆಲ್ಲ ಒಂಥರ ಖಾಲಿ ಖಾಲಿ ಅನ್ಸುತ್ತೆ ಕಣ್ರಿ. ಸಹಜ ಅಲ್ವಾ ಅರ್ಜುನ್ ಅವರೇ? ಆದರೂ ಅವಳು ಈ ಥರ ಡಿಸಿಷನ್ ತಗೊಂಬಾರ್ದಾಗಿತ್ತು ಕಣ್ರಿ. ನಮ್ಮ ಜೊತೆನೇ ಆರಾಮಾಗಿ ಇದ್ಬಿಡ್ಬೋದಾಗಿತ್ತು. ನೀವು ನಿಮ್ಮ ದೃಷ್ಟಿಕೋನದಲ್ಲಿ ಯೋಚನೆ ಮಾಡ್ತಾ ಇದ್ದೀರಾ ಅರ್ಜುನ್ ಅವರೇ? ಹೌದು, ಇಷ್ಟು ದಿನ ಜೊತೆಯಲ್ಲಿದ್ದವರು ದೂರ ಹೋದರೆ ಬೇಜಾರಾಗೋದು ಸಹಜನೇ. ಆದರೆ ಅವಳ ದೃಷ್ಟಿಕೋನದಿಂದ ಯೋಚನೆ ಮಾಡಿ ನೋಡಿ, ಅವಳಿಗೂ ಒಂದು ಬದಲಾವಣೆ ಬೇಕು ಅಂತ ಅನಿಸಿರುತ್ತಲ್ವ. ಹೊಸ ಜಾಗ ಅವಳಲ್ಲಿ ಹೊಸ ಬದಲಾವಣೆ ತಂದರೂ ತರಬಹುದು. ಅವಳು ಹೋಗಿದ್ದು ಸರಿನೇ. ಅದೇಗ್ರಿ ಸರಿ ಆಗುತ್ತೆ? ದೂರ ಹೋಗೋದು ಪರಿಹಾರನ ಆಗಿದ್ರೆ? ಹಾಗಲ್ಲ ಅರ್ಜುನ್ ಅವರೇ. ಮಯೂರಿ ತುಂಬ ಸೂಕ್ಷ್ಮ ಮನಸ್ಸಿರೋ ಹುಡುಗಿ. ಒಂದು ಹುಡುಗಿ ಜೀವನದಲ್ಲಿ ಯಾರಿಗಾದ್ರೂ ಮನ್ಸು ಕೊಟ್ಲು ಅಂತ ಇಟ್ಕೊಳ್ಳಿ, ಸಾಯೋವರೆಗೂ ಅವಳವ್ರನ್ನ ಮರೆಯೋದಕ್ಕಾಗಲ್ಲ. ನಿಮಗೆ ಗೊತ್ತಿದೆ ತಾನೆ ಮಯೂರಿ ನಿಮ್ಮನ್ನ ಎಷ್ಟು ಹಚ್ಕೊಂಡಿದ್ಲು ಅಂತ. ನಿಮ್ಮನ್ನ ಮದುವೆ ಆಗಿ ನಿಮ್ಮ ಜೊತೆ ಬಾಳ್ ಕಟ್ಕೊಳ್ಳೋ ಕನ್ಸ್ಕೊಂಡಿದ್ಲು ತಾನೆ. ಏನು ಸಂದರ್ಭ ಹೇಗೇಗೋ ಇತ್ತು, ಏನೇನೋ ಆಯಿತು. ಹಾಗಂತ ಅವಳ ಮನಸ್ಸಲ್ಲಿ ನಿಮಗೆ ಕೊಟ್ಟಿರೋ ಜಾಗನ ಅಳ್ಸಾಕು ಅಂದರೆ ಹೇಗೆ ಹೇಳಿ? ನೋಡಿ, ನಾವಿಬ್ಬರೂ ಒಟ್ಟಿಗೆ ಇರೋದನ್ನ ದಿನ ನೋಡ್ತಾ ಅವಳು ಸಂಕಟ ಪಡ್ತಾ ಇರೋ ಬದಲು ದೂರ ಇರೋದೇ ವಾಸಿ ಅಲ್ವಾ? ಬುದ್ಧಿ ಎಷ್ಟೇ ತಿಳಿ ಹೇಳಿದ್ರು ಮನಸ್ಸು ಅನ್ನೋದು ತುಂಬ ದುರ್ಬಲ ಅರ್ಚನ ಅವರೇ. ಅವಳ ಭಾವನೆಗಳ ಮೇಲೆ ಅವಳಿಗೆ ಹಿಡಿತ ಸಾಧಿಸೋದಕ್ಕೆ ಕಷ್ಟ ಆಗಬಹುದು. ನಮಗೂ ಅದರಿಂದ ಇರ್ಸು ಮುರ್ಸು. ಮಯೂರಿ ಇದನ್ನೆಲ್ಲ ಯೋಚನೆ ಮಾಡೆ ಬೇರೆ ಊರಿಗೆ ಹೋಗಬೇಕು ಅಂತ ನಿರ್ಧಾರ ಮಾಡಿದ್ದು ಅನ್ಸುತ್ತೆ. ವಾವ್, ಪರವಾಗಿಲ್ಲ ಕಣ್ರಿ, ನೀವಿಷ್ಟೆಲ್ಲ ಡೀಪಾಗಿ ಅನಲೈಸ್ ಮಾಡಿದ್ದೀರಾ. ನೀವು ಹೇಳೋದು ಸರಿನೇ. ಗಂಡಾಗ್ಲಿ ಹೆಣ್ಣಾಗ್ಲಿ ಪ್ರೀತಿ ವಿಷಯ ಬಂದಮೇಲೆ ಎಲ್ಲರೂ ಒಂದೇ ಅಲ್ವಾ? ಇವಾಗ ನನ್ನೇ ತಗೊಳ್ಳಿ, ಒಂದ್ಸತಿ ನಿಮಗೆ ಮನ್ಸು ಕೊಟ್ಬಿಟ್ಟಿದ್ದೀನಿ. ಈಗ ಅದನ್ನು ಬದಲಾಯಿಸ್ಕೊಂಡ್ರೆ ಆಗುತ್ತಾ ನನಗೆ? ಯಾರಿಗೊತ್ತು, ಗಂಡಸ್ರು ಬುದ್ಧಿ ಯಾವಾಗ ಹೇಗೆ ತಿರುಗುತ್ತೋ ಏನೋ. ಬೇಡ ನೋಡಿ, ನನಗೆ ಚಾಲೆಂಜ್ ಮಾಡಿಬಿಡಿ ನೀವು. ಆಮೇಲೆ ನಿಮಗೆ ಗೊತ್ತಲ್ಲ, ನಾನೇನಾದರೂ ಹಠಕ್ಕೆ ಬಿದ್ದರೆ ಅಷ್ಟೇ. ಓಹೋ, ಹೌದಾ? ಏನ್ ಮಾಡ್ತೀರಾ ಮಾಡಿ ನೋಡೋಣ.